ಹಲೋ ಫ್ರೆಂಡ್ಸ್, ವೆಲ್ಕಮ್ ಟೆಕ್ ಸ್ಮಾರ್ಟ್. ಫ್ರೆಂಡ್ಸ್, ವಿ2 ಅಪ್ಡೇಟ್ಗೆ ಸ್ವಾಗತ. ಫ್ರೆಂಡ್ಸ್, ಒಂದು ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಯಾರು ಇವಾಗ ಮೊನ್ನೆ ಎಕ್ಸಾಮ್ ಮುಗಿಸ್ಕೊಂಡು 7th ಫೈನಲ್ ಇಯರ್ ಸ್ಟೂಡೆಂಟ್ಸ್ ಇದಾರಲ್ಲ ಅವ್ರಿಗೆ ಇದು 2021 ಸ್ಕೀಮ್ ಅವ್ರದ್ದು. ಅಂದರೆ ಇವಾಗ ಮೊನ್ನೆ 23ಗೆ ಎಕ್ಸಾಮ್ ಮುಗಿತಲ್ಲ, ಇವಾಗ ನೆಕ್ಸ್ಟ್ 8th ಸೆಮಿಸ್ಟರ್ದು ಬಗ್ಗೆ ಇಂಟರ್ನ್ಶಿಪ್ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ದಾರೆ. ಯಾಕಂದರೆ ಯಾರು ಆಪ್ಷನ್ ಬಿ ತೊಗೊಂಡಿದ್ದಾರೆ ಕಂಪ್ಲೀಟಾಗಿ ಈಗ 8th ಸೆಮಿಸ್ಟರ್ ಇಂಟರ್ನ್ಶಿಪ್ ಮಾಡಬೇಕಿತ್ತು. ಇಂಟರ್ನ್ಶಿಪ್ ನಾವು ಕೊಡ್ತಾ ಇದ್ದೀವಿ, ಅದ್ರ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ, ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನಿಮಗೆ. ಫ್ರೆಂಡ್ಸ್, ಮೊದಲಿಗೆ ಏನಂದರೆ ಯಾರು NSTC ಇಂಟರ್ನ್ಶಿಪ್ ತೊಗೊಂಡಿದ್ದಾರಲ್ಲ ಅವರು ಈಗ ರಿಮೈನಿಂಗ್ 100 ಅವರ್ಸು ಇಂಟರ್ನ್ಶಿಪ್ ಕಂಪ್ಲೀಟ್ ಮಾಡಿಕೊಂಡು ಫೆಬ್ರವರಿ ಕಂಪ್ಲೀಟ್ ಮಾಡಬೇಕಾಗತ್ತಂತೆ. ಕಂಪ್ಲೀಟ್ ಆದ ತಕ್ಷಣ ಫೆಬ್ರವರಿ ಎಂಡ್ ತನಕ ಕಂಪ್ಲೀಟ್ ಆಗುತ್ತಂತೆ. ದೆನ್ ಅವರು ಡೈರೆಕ್ಟಾಗಿ ಫೈನಲ್ ಎಕ್ಸಾಮ್ ಬರೀಬೇಕಂತೆ. 8th ಸೆಮಿಸ್ಟರ್ ಎಕ್ಸ್ಪರ್ಟ್ ಟೈಮ್ ಟೇಬಲ್ ಬಿಡ್ತಾರೆ, ಆವಾಗ ಡೈರೆಕ್ಟಾಗಿ ಎಕ್ಸಾಮ್ ಬರೆಯೋದು ಅಷ್ಟೇ. ಯಾರು ಇವಾಗ ಆಪ್ಷನ್ ಎ ತೊಗೊಂಡಿದ್ದಾರೆ NSTC ಇಂಟರ್ನ್ಶಿಪ್ ತೊಗೊಂಡಿದ್ದಾರೆ ಅವರು. ಓಕೆ, ನೆಕ್ಸ್ಟು ಫಾಲೋವಿಂಗು ಯಾರು ಇವಾಗ ಸ್ವಾಪಿಂಗ್ ಸಿಸ್ಟಮ್ ಮಾಡಿದಾರಲ್ಲ, ಅರ್ಧ ಜನ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. 21 ಸ್ಕೀಮು 7th ಮತ್ತು 8th ಸೆಮಿಸ್ಟರ್ ಇಂಟರ್ಚೇಂಜಬಲ್. ನಿಮ್ಗೆ ಗೊತ್ತಿದ್ದಿಲ್ಲ ಆಲ್ರೆಡಿ 8th ಸೆಮಿಸ್ಟ್ರು ದಿಸ್ ಟೈಮ್ ದೇ ಮಸ್ಟ್ ಕಂಪ್ಲೀಟ್ ಇಂಟರ್ನ್ಶಿಪ್ ಆ್ಯಂಡ್ ಟೆಕ್ನಿಕಲ್ ಸೆಮಿನಾರು ಕಂಪಲ್ಸರಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಯಾರು ಆಪ್ಷನ್ ಬಿ ತೊಗೊಂಡಿದ್ದಾರೆ ಅವರು. ಓಕೆ, ಅವರು ಈ ರಿಮೈನಿಂಗ್ 5 ಸಬ್ಜೆಕ್ಟು ಸ್ಟಡಿ ಮಾಡ್ಬೇಕಂತ ಹೇಳಿದ್ದಾರೆ ವಿತ್ ಪ್ರಾಜೆಕ್ಟು ಇಂಟರ್ಚೇಂಜಬಲ್ಲು. ಓಕೆ, ಯಾರು ಇವಾಗ ಮಾಡಿದಾರಲ್ಲ ನೆಕ್ಸ್ಟ್ ಅವಾಗ ಮಾಡಬೇಕು, ಇದು ಇಂಟರ್ಚೇಂಜಬಲ್. ಓಕೆ, ಇಲ್ಲಿ ನೋಡಿ, ದ ಕಾಲೇಜ್ ಮಸ್ಟ್ ಸಬ್ಮಿಟ್ ದ ಡಿಟೇಲ್ ಆಫ್ ಸ್ಟೂಡೆಂಟ್ ಎನ್ರೋಲ್ ದ 7th and 8th ಸೆಮಿಸ್ಟರ್ ಕೋರ್ಸಸ್ಸು ಕಾಲೇಜ್ ಸಬ್ಮಿಟ್ ಮಾಡ್ತಾ ಅಂತ ಹೇಳಿದರೆ ನೀವು ಆಲ್ರೆಡಿ ತೊಗೊಂಡಿದ್ದಾರೆ ಯಾವ ಚಾಯ್ಸ್ ಅಂತ, ಆಪ್ಷನ್ ಬಿನೋ ಆಪ್ಷನ್ ಏನಂತ. ಓಕೆ ಫ್ರೆಂಡ್ಸ್, ನೀವೇನಾದರೂ ಆಪ್ಷನ್ ಬಿ ತೊಗೊಂಡಿದ್ದಾರೆ ಇಂಟರ್ನ್ಶಿಪ್ಪು ನಾವು ಕೊಡ್ತಾ ಇದ್ದೀವಿ. ನಮ್ಮದಿಗೆ ಕಂಪ್ನಿ MSM ರಿಜಿಸ್ಟರ್ ಇದೆ. ಇದು ಏನು ಕೊಟ್ಟಿದ್ದಾರೆ ನೋಡಿ, ಸ್ಟೂಡೆಂಟ್ ಮಸ್ಟ್ ರಿಜಿಸ್ಟರ್ ದ ಇಂಟರ್ನ್ಶಿಪ್ ವಿತ್ ರೆಪ್ಯೂಟೆಡ್ ಕಂಪ್ನೀಸ್. MSM ರಿಜಿಸ್ಟರ್, ನಮ್ಮದು MSM ರಿಜಿಸ್ಟರ್ ಇದೆ. ಸ್ಟಾರ್ಟ್ಅಪ್ ಇಂಡಿಯಾ ಕೂಡ ಇದೆ. ಓಕೆ, ಕಂಪ್ಲೀಷನ್ ಸರ್ಟಿಫಿಕೇಟ್ ಇಶ್ಯೂ ಬೈ ದೀಸ್ ಆರ್ಗನೈಸೇಷನ್ ವಿಲ್ ಬಿ ಅಕ್ಸೆಪ್ಟೆಡ್ ಟು ಅವಾರ್ಡ್ ದ ಡಿಗ್ರಿ ಅಂತ ಹೇಳಿದರೆ. ಸೊ ನಮ್ಮದೆಲ್ಲ ಇದೆ ಆಲ್ರೆಡಿ. ನಾವು 4ರಿಂದ ಅಪ್ಡೇಟ್ ಕೊಡ್ತಾ ಇದ್ದೀವಿ, 4ರಿಂದ ಇಂಟರ್ನ್ಶಿಪ್ ಕೊಡ್ತಾ ಬರ್ತಾ ಇದ್ದೀವಿ. ಆಲ್ರೆಡಿ 10,000+ ಸ್ಟೂಡೆಂಟ್ಸ್ಗೆ ಇಂಟರ್ನ್ಶಿಪ್ ಕೊಟ್ಟಿದ್ದೀವಿ ನಾವು ಆಲ್ರೆಡಿ. ಓಕೆ, ಪ್ಲೀಸ್ ನೋಟ್ ದಟ್ ಇಂಡಸ್ಟ್ರಿ ರಿಸರ್ಚ್ 15 ವೀಕ್ಸ್ ಆ್ಯಸ್ ಪರ್ ದ ಮೊನ್ನೆ ಏನು ರೆಗ್ಯುಲೇಷನ್ ತೊಗೊಂಡಿದ್ದಾರೆ ಲಾಸ್ಟ್ ಸೆಮಿಸ್ಟ್ರು, ಆವಾಗ ಹೇಳಿದ್ದಾರೆ 15 ವೀಕ್ಸ್ ಕಂಪಲ್ಸರಿ. ನಾವು 15 ವೀಕ ಕೊಡ್ತಾ ಇದ್ದೀವಿ. ನಾವು ಡೀಟೇಲ್ ಎಲ್ಲ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಫೋನ್ ನಂಬರ್ ಕೂಡ ಕೊಟ್ಟಿರ್ತೀನಿ ನಿಮಗೆ, ನೀವು ವೆಬ್ಸೈಟಲ್ಲಿ ಚೆಕ್ ಮಾಡ್ಕೋಬೋದು. ಓಕೆ, ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ನಾವು ಫೆಬ್ರವರಿ 15th ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಓಕೆ, ಇಲ್ಲಿ ಹೇಳಿದ್ದಾರೆ ನೀವು ಎಲ್ಲಾದರೂ ತೊಗೋಬೋದು ಅಂತ ಹೇಳಿದ್ದಾರೆ. ಅಂಡರ್ಟೇಕ್ ಇಂಟರ್ನ್ಶಿಪ್ ಇನ್ ಸ್ಟೇಟ್ ಆರ್ ಔಟ್ಸೈಡ್ ಸ್ಟೇಟ್ ತೊಗೋಬೋದು, ಅಬ್ರಾಡ್ ಕೂಡ ತೊಗೋಬೋದು ಅಂತ ಹೇಳಿದ್ದಾರೆ. ಓಕೆ, ಸ್ಟೂಡೆಂಟ್ ಮಸ್ಟ್ ಸಬ್ಮಿಟ್ ದ ಪೀರಿಯಾಡಿಕ್ ಪ್ರೋಗ್ರೆಸ್. ಅದೇ ನೀವು ವೀಕ್ಲಿ ರಿಪೋರ್ಟ್, ನೀವು ಇಂಡಸ್ಟ್ರಿಯಲ್ ಇಂಟರ್ನ್ಶಿಪ್ ತೊಗೊಂಡಿದ್ರೆ ನಮ್ಮದು ಇಂಟರ್ನ್ಶಿಪ್, ಫಾರ್ ಎಕ್ಸಾಂಪಲ್ ಕಂಪ್ನಿ ಇಂಟರ್ನ್ಶಿಪ್ ತೊಗೊಂಡಿದ್ರೆ ನೀವು ವೀಕ್ಲಿ ಸಬ್ಮಿಟ್ ಮಾಡ್ಬೇಕಂತ ಹೇಳಿದ್ದಾರೆ. CAE ನಿಮಗೆ ಫೈನಲ್ ಎಕ್ಸಾಮ್ ಇರುತ್ತಲ್ಲ, ಫೈನಲ್ ಎಕ್ಸಾಮಲ್ಲಿ ತೊಗೋತಾರೆ ನಿಮಗೆ ಹೇಳಿದ್ದಾರೆ. 15 ವೀಕ್ಸ್ ಕಂಪ್ಲೀಟ್ ಮಾಡ್ಕೊಂಡು ಬರಬೇಕಾಗುತ್ತೆ ನೀವು. ಓಕೆ, ಇದು ಎಕ್ಸ್ಪೆನ್ಸಿವ್ ಯೂನಿವರ್ಸಿಟಿ. ಈಗ ಆಲ್ರೆಡಿ ಇದು ಲಾಸ್ಟ್ ಸೆಮಿಸ್ಟರ್ ಗೊತ್ತಿದೆ ನಿಮಗೆ, ಯೂನಿವರ್ಸಿಟಿ ಏನು ಕೊಡಲ್ಲ, ನೀವು ಎಕ್ಸ್ಪೆನ್ಸಿವ್ ಎಲ್ಲ ನೀವೇ ಬೇರ್ ಮಾಡ್ಬೇಕಂತ ಹೇಳಿದ್ದಾರೆ. ಓಕೆ, ಇದು ಅದನ್ನು ಬಿಟ್ಟು ಆಪ್ಷನ್ನು ಬಿಟ್ಟು ನೆಕ್ಸ್ಟ್ ಫಾಲೋವಿಂಗ್ ಏನು ಅವೈಲೇಬಲ್ ಇದೆ, ಇದು NSSC ಇಂಟರ್ನ್ಶಿಪ್ದು ಅವೈಲೇಬಲ್ ಇದೆ. 8th ಸೆಮಿಸ್ಟರ್ NSC ಇಂಟರ್ನ್ಶಿಪ್ ಕೂಡ ನೀವು ಮಾಡ್ಬೋದು ಅಂತ. ಅದರ್ ದನ್ ದಟ್ ಇಂಡಸ್ಟ್ರಿ ಇಂಟರ್ನ್ಶಿಪ್ ಅಂದರೆ ಕಂಪ್ನಿ ಇಂಟರ್ನ್ಶಿಪ್ಪು. ಓಕೆ, ಇದು ಆಲ್ರೆಡಿ ಇದೆಲ್ಲ ಡೊಮೈನ್ಸ್ ಅವೈಲೇಬಲ್ ಇದೆ. ಕಾಲೇಜವ್ರು ನಿಮ್ಗೆ ಹೇಳ್ತಾರೆ, ನಿಮ್ಮ ಕೇಸ್ ಇಂಟ್ರೆಸ್ಟ್ ಇದೆ ನೀವು ಅಲ್ಲಿ ಮಾಡ್ಬೋದು, ನೀವು ಎಲ್ಲಿ ಇಂಟ್ರೆಸ್ಟ್ ಇದೆ ಅಲ್ಲಿ ಮಾಡ್ಬೋದು. ಓಕೆ, ಆಮೇಲೆ ಇದು ಕಾಲೇಜೆಲ್ಲ ಅಸೈನ್ ಮಾಡ್ತಾ ಇರೋದು, ಗೈಡ್ ಎಲಿಮೆಂಟ್ ಅಸೈನ್ ಮಾಡ್ತಾರೆ. ಇದೆಲ್ಲ ನಿಮಗೆಲ್ಲ ಗೊತ್ತು, non-IIT ಸರ್ಕ್ಯೂಟ್ ಬೆಂಚಸ್ಗೆ ಸಪ್ರೇಟಾಗಿ. ಇದಾದಮೇಲೆ ಆಪ್ಷನ್ ಬಿ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಕೋರ್ಸ್ ಇನ್ ಪ್ಲೇಸ್ ಆಫ್ ಇಂಟರ್ನ್ಶಿಪ್ಪು. ಸ್ಕಿಲ್ ಎನ್ಹಾನ್ಸ್ಮೆಂಟ್ ಕೋರ್ಸ್ VTU ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇಲ್ಲಿ ಆನ್ಲೈನ್ VTU.in ಇವನು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು ಅಂತ ಹೇಳಿದ್ದಾರೆ. ಇದು ಅದರ್ ದನ್ ನೆಟ್ಟು. ಆಮೇಲೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಆ್ಯಸ್ ಎ ಇಂಟರ್ನ್ಶಿಪ್ ಅಂದರೆ ನಿಮ್ಗೆ ಏನಾದರೂ ಜಾಬ್ ಆಗಿತ್ತಂದರೆ ಅದನ್ನ ನೀವು ಇಂಟರ್ನ್ಶಿಪ್ ಅಂತ ಕನ್ಸಿಡರ್ ಮಾಡ್ತಾರೆ. ನೀವು ಅಲ್ಲೇನು ಜಾಬಲ್ಲಿ ಏನು ವರ್ಕ್ ಮಾಡ್ತಾ ಇರ್ತಾರಲ್ಲ ಅದನ್ನೇ ಇಂಟರ್ನ್ಶಿಪ್ ಅಂತ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಇದು ಇಂಟರ್ನ್ಶಿಪ್ ರಿಲೇಟೆಡು ಅಪ್ಡೇಟು. ಇವಾಗ ಯಾರು ಇಂಟರ್ನ್ಶಿಪ್ ಕಂಪ್ನಿಯಲ್ಲಿ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ನಾವು ಆನ್ಲೈನ್ ಆ್ಯಪ್ನಲ್ಲಿ 2 ಸ್ಟಾರ್ಟ್ ಮಾಡಿದ್ದೀವಿ. ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಇದೇ ರೀತಿ ಕ್ವಿಕ್ ಅಪ್ಡೇಟ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.